ಜಿಬಿ ಎಲೆಕ್ಷನ್ಗೆ ಬಹುತೇಕ ಡೇಟ್ ಫಿಕ್ಸ್ ಆಗಿದೆ. ಜೂನ್ 14ರಿಂದ 24ರ ಒಳಗೆ ಜಿಬಿ ಎಲೆಕ್ಷನ್ ಮಾಡಬೇಕು. ಇದರಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡಬೇಕು. ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರಿಂದ ಈ ಘೋಷಣೆಯನ್ನ ಮಾಡಲಾಗಿದೆ. ಜೂನ್ 14ರಿಂದ 24ರ ಒಳಗೆ ಯಾವುದಾದ್ರೂ ಒಂದು ದಿನ ಫಿಕ್ಸ್ ಮಾಡಬೇಕು. 10 ದಿನಗಳ ಅವಧಿಯಲ್ಲಿ ಒಂದು ದಿನವನ್ನ ಚೂಸ್ ಮಾಡಿ ಆ ಡೇಟ್ ಅಲ್ಲಿ ಚುನಾವಣೆ ನಡೆಸಬೇಕು. ಜಿಬಿಎ 100 ಸಮಸ್ಯೆ ಹೇಳಿದ್ರು ಕೂಡ ಎಲೆಕ್ಷನ್ ನಡೆಸ್ತೀವಿ. ಬ್ಯಾಲೆಟ್ ಪೇಪರ್ ನಲ್ಲೇ ಜಿಬಿ ಎಲೆಕ್ಷನ್ ನಡೆಯುತ್ತೆ. ಒಂದು ವಾರ ನಾವು ಕಾಯ್ತೀವಿ. ಜಿಬಿಎ ಏನೇ ಹೇಳಿದ್ರು ಎಲೆಕ್ಷನ್ ಮಾತ್ರ ನಿಲ್ಲಲ್ಲ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿತ್ತು. ಜೂನ್ 30ರ ಒಳಗೆ ಎಲೆಕ್ಷನ್ ಆಗಲೇಬೇಕು ಅಂತ. ಆ ಡೈರೆಕ್ಷನ್ ಮೇರೆಗೆ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗಿತ್ತು. ಅಧಿಕಾರಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಜೂನ್ 30ರ ಒಳಗೆ ಚುನಾವಣೆ ಮುಗಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ಇವತ್ತಿನ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಸುಪ್ರೀಂ ಕೋರ್ಟ್ ಗಡುವು ನೀಡಿರೋದ್ರಿಂದ ಆ ಗಡುವಿನ ಒಳಗಾಗಿ ಚುನಾವಣೆ ಮುಗಿಸೋದು ಕಡ್ಡಾಯವಾಗಿದೆ ಅಂತ ಹೇಳಿ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಜಿಬಿಎ 100 ಸಮಸ್ಯೆ ಹೇಳಿದ್ರು ಕೂಡ ಅದನ್ನು ಕೇಳೋದಕ್ಕೆ ನಾವು ರೆಡಿ ಇಲ್ಲ. ಈಗ 10 ದಿವಸ ಅಂತ ಡೇಟ್ ಅನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ದಿವಸ ಅಂತ ಹೇಳಿ ಅವರೇ ಫಿಕ್ಸ್ ಮಾಡಬೇಕು. ನಾವು ಒಂದು ವಾರ ವೇಟ್ ಮಾಡಿ ನೋಡ್ತೀವಿ. ಅದಕ್ಕೆ ಬೇಕಾದಂತ ತಯಾರಿಗಳಂತ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ಸಿಬ್ಬಂದಿ ಕೊರತೆ, ಹಾಗಾಗಿ ಸೆಪ್ಟೆಂಬರ್ ತನಕ ಅವಕಾಶ ಕೊಡಬೇಕು ಅಂತ ಹೇಳಿ ಕೋರ್ಟ್ ಗಮನಕ್ಕೆ ಸರ್ಕಾರ ತರ ಪ್ರಯತ್ನ ಮಾಡಿದ್ರೂ ಕೂಡ ಇದಕ್ಕೆ ಚುನಾವಣಾ ಆಯುಕ್ತರು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇದು ಕಾರ್ಪೊರೇಷನ್ ಕಮಿಷನರ್ಸ್ ಕೂಡ ಅವರು ಕೂಡ ಜಿಬಿಎದ್ದೇ ಮೆಂಬರ್ಗಳು ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇದ್ದಾರೆ. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಇದು ಚೀಫ್ ಕಮಿಷನರ್ ಬೈ ಏನದು ಮೆಂಬರ್ ಸೆಕ್ರೆಟರಿ ಆಫ್ ದ ಜಿಬಿಎ. ಮೆಂಬರ್ ಸೆಕ್ರೆಟರಿ ಯಾರು? ಚೀಫ್ ಕಮಿಷನರ್. ಅವರು ಬಂದಿದ್ದರು. ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು. ಜೂನ್ 30ರೊಳಗೆ ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ಪೋಸ್ಟ್ಪೋನ್ಮೆಂಟ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವುದರಿಂದ ಸುಪ್ರೀಂ ಕೋರ್ಟ್ ಕೊಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಫೈನಲ್ ಅಪಾರ್ಚುನಿಟಿ ಕೊಟ್ಟುಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ನಡೀಬೇಕಾಗ್ತದೆ. ರಾಜ್ಯ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಜೂನ್ 30ರ ಒಳಗೆ ಜಿಬಿ ಎಲೆಕ್ಷನ್ ಆಗಬೇಕು ಅಂತ ಹೇಳಿ. ಆದ್ರೆ ಸಿಬ್ಬಂದಿ ಕೊರತೆ ಅಂತ ಹೇಳಿ ಸರ್ಕಾರ ಸೆಪ್ಟೆಂಬರ್ ವರೆಗೆ ಅವಕಾಶ ಕೊಡಬೇಕು ಅಂತ ಹೇಳಿತ್ತು. ಬಟ್ ಇವತ್ತಿನ ಸಭೆಯಲ್ಲಿ ಚುನಾವಣಾ ಆಯುಕ್ತರು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನ್ ಕಾರಣ ಬೇಕಾದ್ರೆ ಹೇಳಿ, 100 ಕಾರಣ ಹೇಳಿ, ಆದ್ರೆ ಎಲೆಕ್ಷನ್ ಮಾತ್ರ ಪೋಸ್ಟ್ಪೋನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಈಗ ಜೂನ್ 14ರಿಂದ 24ರ ಒಳಗೆ ಒಂದು ಡೇಟ್ ಅನೌನ್ಸ್ ಮಾಡಬೇಕು ಅಂತೇಳಿ ಈಗ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದಿಷ್ಟು ಪ್ರಿಪ್ರೇಷನ್ಸ್ ಅಂತೂ ಬೇಕಾಗುತ್ತೆ. ಆಡಳಿತಾತ್ಮಕ ಒಂದಿಷ್ಟು ಪ್ರಿಪ್ರೇಷನ್ಸ್, ಆ ತಯಾರಿಗಳಿಗೂ ಸಮಯ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವಾಗ ಜಿಬಿಎ ಅಂಗಳಕ್ಕೆ ಚಂಡನ್ನ ಎಸ್ತಿದ್ದಾರೆ. ಮುಂದೆ ಏನಾಗಬಹುದು? ಕಾನೂನು ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡಕ್ ಸಾಧ್ಯ ಇದೆಯಾ ಇಲ್ವಾ? ಎಲೆಕ್ಷನ್ ಆಗೇ ಆಗುತ್ತಾ ಈ ಅವಧಿಯಲ್ಲಿ? ಶರ್ಮಿತಾ, ಪರಮೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟೇ ಚುನಾವಣೆಗೆ ಗಡುವು ಕೊಟ್ಟಿರುವಂತ ಕಾರಣಕ್ಕಾಗಿ ಮತ್ತೊಂದು ಅಪೀಲ್ಗೆ ಮುಂದಾದ್ರೂ ಕೂಡ ಅದು ವ್ಯರ್ಥ ಅನ್ನುವಂತ ಮಾತನ್ನು ಇವತ್ತಿನ ಸಭೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಾಗಿರುವಂತಹ ಜಿಎಸ್ ಸಂಗ್ರೇಶಿ ಅವರು ಬಹಳ ಸ್ಪಷ್ಟವಾಗಿ ಅದನ್ನ ಹೇಳಿರುವಂತದ್ದು. ಅಂದ್ರೆ ಜೂನ್ 30ರ ಒಳಗೆ ಸುಪ್ರೀಂ ಕೋರ್ಟ್ ಏನೋ ಒಂದು ಗಡುವನ್ನ ಕೊಟ್ಟಿತ್ತು, ಅದರ ಒಳಗಾಗಿ ಚುನಾವಣೆಯನ್ನು ನಡೆಸಲೇಬೇಕು. ಹಿನ್ನೆಲೆಯಲ್ಲಿ ಜೂನ್ 14ರಿಂದ ಜೂನ್ 24ರ 10 ದಿನಗಳ ಕಾಲಾವಧಿ ಏನಿದೆ, ಈ ಕಾಲಾವಧಿಯಲ್ಲಿ ಒಂದು ದಿನಾಂಕದಲ್ಲಿ ದಿನಾಂಕವನ್ನ ಗುರುತು ಮಾಡಿಕೊಂಡು ಆ ದಿನದಂದು ಬೆಂಗಳೂರಿನ 5 ನಗರ ಪಾಲಿಕೆಗಳಿಗೆ ಚುನಾವಣೆಯನ್ನು ನಡೆಸ್ತೇನೆ, ಅದು ಕಡ್ಡಾಯವಾಗಿ ಆಗೇ ಆಗುತ್ತೆ ಅನ್ನುವಂತ ಒಂದು ಘೋಷಣೆಯನ್ನ ಇವತ್ತಿನ ಸಭೆ ಬಳಿಕ ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಹೇಳಿರುವಂತದ್ದು. ಅಂದ್ರೆ ಈಗಾಗಲೇ ಸರ್ಕಾರಕ್ಕೂ ಕೂಡ ಇಷ್ಟ ಇಲ್ಲ, ಸೆಪ್ಟೆಂಬರ್ 30ರವರೆಗೆ ಚುನಾವಣೆಯ ಗಡುವು
ಗಡುವನ್ನ ವಿಸ್ತರಿಸಬೇಕು ಅನ್ನುವಂತ ಒಂದು ಪತ್ರವನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಸರ್ಕಾರ ಹಿಂದೆನೆ ಬರೆದಿತ್ತು. ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಯ ಹಿರಿಯ ಅಧಿಕಾರಿಗಳು ಕೂಡ ನಗರದಲ್ಲಿ ಈ ಅವಧಿಯಲ್ಲಿ ಮಳೆಗಾಲ ಇರುತ್ತೆ, ಜೊತೆಗೆ ಜನಗಣತಿ ಕೂಡ ನಡೀತಾ ಇದೆ, SIR ಕೂಡ ನಡಿಬೇಕಾಗುತ್ತೆ, ಜೊತೆಗೆ ಇತರೆ ಆಡಳಿತಾತ್ಮಕ ಕೆಲಸಕ್ಕೂ ಕೂಡ ಸಿಬ್ಬಂದಿಗಳ ಅವಶ್ಯಕತೆ ಇರುತ್ತೆ. ಹೀಗಾಗಿ ಎಲ್ಲ ಕಾರ್ಯಗಳ ಜೊತೆಗೆ GBA ಚುನಾವಣೆ ನಡೆಸುವಂತದ್ದು ಅಷ್ಟು ಏನು ಸಾಧ್ಯ ಇಲ್ದಿರುವಂತಹ ಮಾತು. ಹೀಗಾಗಿ ಅವಧಿಯನ್ನು ಮುಂದೂಡಿದ್ರೆ ಮಳೆಗಾಲ ಮುಗ್ದಿರುತ್ತೆ, ಜನಗಣತಿ ಮುಗ್ದಿರುತ್ತೆ, SIR ಕೂಡ ಮುಗ್ದಿರುತ್ತೆ, ಅದಾದ್ಮೇಲೆ ಮಾಡಿದ್ರೆ ಸಿಬ್ಬಂದಿಗಳಿಗೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ವಾದವನ್ನ ಇವತ್ತಿನ ಸಭೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದ ಮುಂದೆ ಮಂಡಿಸಿರುವಂತದ್ದು. ಆದ್ರೆ ಈ ಎಲ್ಲಾ ಮಾತುಗಳನ್ನ ಕೇಳಿರುವಂತಹ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರಾಗಿರುವಂತಹ GS ಸಂಗ್ರೇಶಿ ಅವರು ಯಾವುದೇ ಕಾರಣ ಕೊಡಬೇಡಿ, ಜೂನ್ 14ರಿಂದ 24ರ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕು ಅನ್ನುವಂತ ಒಂದು ಮಾತನ್ನ ತಾಕೀತನ್ನ GBA ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಿರುವಂತೆ ವಾರ್ಡ್ ಡಿಲಿಮಿಟೇಷನ್ ಮುಗಿದಿದೆ, 368 ವಾರ್ಡ್ಗಳಿಗೆ ಚುನಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಾರ್ಡ್ ಮರುವಿಂಗಡೆಯನ್ನ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಮತದಾರರ ಅಂತಿಮ ಪರಿಷ್ಕೃತ ಪಟ್ಟಿಯನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿತ್ತು. ಜೊತೆಗೆ ಮೀಸಲಾತಿಯನ್ನು ಕೂಡ ಈಗಾಗಲೇ ನಿಗದಿ ಮಾಡಿರುವಂತದ್ದು. ಅಂದ್ರೆ ಬಹುತೇಕವಾಗಿ 99% ನಷ್ಟು ಕೆಲಸ ಈಗಾಗಲೇ ಮುಗಿದಿದೆ. ಇನ್ನು GBA ಮಾಡಬೇಕಾಗಿರುವಂತದ್ದು ROಗಳನ್ನ ನೇಮಕ ಮಾಡಬೇಕು, AEROಗಳನ್ನ ನೇಮಕ ಮಾಡಬೇಕು, ಮತ್ತೆ ಬೂತ್ ಮಟ್ಟದಲ್ಲಿ BLOಗಳನ್ನ ನೇಮಕ ಮಾಡಿದ್ರೆ ಸಂಪೂರ್ಣವಾಗಿ ಚುನಾವಣೆಗೆ ಬೇಕಾಗಿರುವಂತಹ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಮುಗ್ದಂತಾಗುತ್ತೆ. ಹೀಗಾಗಿ ಆದಷ್ಟು ಬೇಗ ಅದನ್ನು ಮುಗಿಸಿ ನನಗೆ ಒಂದು ಮಾಹಿತಿಯನ್ನು ಕೊಡಿ ಅನ್ನುವಂಥ ವಿಚಾರವನ್ನು ಇವತ್ತಿನ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆ ಮತ್ತು ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರಿಗೆ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರವರು ಸೂಚಿಸಿರುವಂತದ್ದು. ಮುಂಬರುವ ಅಂದ್ರೆ ಒಂದು ವೇಳೆ ಈ ಒಂದು ಕಳೆದ ಮುಂದಿನ ಒಂದು ವಾರದ ಅವಧಿಯಲ್ಲಿ ದಿನಾಂಕವನ್ನ ನಿಗದಿ ಮಾಡಲೇಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಂದೊಮ್ಮೆ ನೀವು ಮಾಡಿಲ್ಲ ಅಂತಂದ್ರೆ ಜೂನ್ 14ರಿಂದ 24ರ ಒಳಗಾಗಿ ಒಂದು ದಿನವನ್ನು ನಾನೇ ಘೋಷಣೆ ಮಾಡ್ತೀನಿ ಅಂತಂದ್ರೆ ಯಾವಾಗಿಂದ ಚುನಾವಣೆಗೆ ದಿನಾಂಕ ಘೋಷಣೆ ಆಗುತ್ತೋ ಅವತ್ತಿನಿಂದ 45 ದಿನಗಳ ಕಾಲಾವಕಾಶ GBAಗೂ ಕೂಡ ಇರುತ್ತೆ, ಜೊತೆಗೆ ಇತರೆ ಪಕ್ಷಗಳಿಗೂ ಕೂಡ ಇರುತ್ತೆ. ಈ 45 ದಿನಗಳ ಕಾಲವೂ ಕೂಡ ನೀತಿ ಸಂಹಿತೆ ಜಾರಿಯಲ್ಲಿ ಇರುತ್ತೆ. ಹೀಗಾಗಿ ಸರ್ಕಾರ ಪ್ರಾಯೋಜಕತ್ವದ ಯಾವುದೇ ರೀತಿಯಾಗಿರುವಂತಹ ಸಮಾರಂಭಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಯಾವುದನ್ನು ಕೂಡ ನಡೆಸುವ ಹಾಗಿಲ್ಲ. ಹೀಗಾಗಿ ಆ ಒಂದು ಕಾರ್ಯಕ್ರಮಗಳಿದ್ರೆ ಮುಂದೂಡಿ ಇಲ್ಲ, ಅದಕ್ಕೂ ಮೊದಲು ಒಂದು ವಾರಗಳ ಕಾಲಾವಕಾಶ ಏನಿದೆ ಆ ಒಂದು ವಾರಗಳ ಕಾಲಾವಕಾಶದಲ್ಲಿ ಮಾಡಿ ಮುಗಿಸೋದಕ್ಕೂ ಕೂಡ ಇವತ್ತಿನ ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಳೆದ 11 ವರ್ಷಗಳಿಂದ 11 ವರ್ಷಗಳ ಹಿಂದೆ ಆ BBMP ಇತ್ತು, ಆ BBMPಗೆ ಚುನಾವಣೆ ನಡೆದಿತ್ತು. ಅದಾದ್ಮೇಲೆ ಈಗ 1 ವರ್ಷಗಳಿಂದ GBA ಬೆಂಗಳೂರು ಆಡಳಿತವನ್ನು ನಡೆಸ್ತಾ ಇದೆ. ಇಷ್ಟಾದ್ರೂ ಕೂಡ ಬೆಂಗಳೂರಿನಲ್ಲಿ ಚುನಾವಣೆ ನಡೆದಿರಲಿಲ್ಲ, ಪುರಪಿತೃಗಳಿಲ್ಲದೆ ಬೆಂಗಳೂರಿನ ಆಡಳಿತವನ್ನು ಸುಗಮವಾಗಿ ಸಾಗಿಸೋದಕ್ಕಾಗ್ತಾ ಇಲ್ಲ. ಜನಸಾಮಾನ್ಯರ ಕೆಲಸ ಕಾರ್ಯಗಳಿಗೆ ಅಧಿಕಾರಿಗಳು ಕೈಗೆ ಸಿಗ್ತಾ ಇಲ್ಲ. ಹೀಗಾಗಿ ಜನಪ್ರತಿನಿಧಿಗಳು ಇರೋದು ಅಗತ್ಯ ಅನ್ನುವಂಥದ್ದು ಇಲ್ಲಿ ಇವತ್ತಿನ ಸಭೆಯಲ್ಲಿ ಒಟ್ಟಾರೆ ಕಂಡು ಬಂದಿರುವಂತಹ ಸಾರಾಂಶ. ಶರ್ಮಿತ್, ಫಾಲೋ ಅಪ್ ಮಾಡೋಣ, ಮುಂದೇನಾಗುತ್ತೆ. ಥ್ಯಾಂಕ್ ಯು ಆಶಿಕ್.